ಅಯೋಧ್ಯೆ ದೇಣಿಗೆ ಚೋರಿ ಪ್ರಕರಣದ ಬೆನ್ನಲ್ಲೇ ಈಗ ಸರ್ಕಾರ ಎಚ್ಚೆತ್ತುಕೊಳ್ತಾ ಇದೆ. ಮುಜರಾಯಿ ದೇಗುಲಗಳಲ್ಲಿ ಸಿಸಿಟಿವಿ ಅಳವಡಿಕೆಗೆ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ. ದೇವಸ್ಥಾನಗಳ ಹುಂಡಿಗಳ ಮೇಲೆ ಸರ್ಕಾರ ತೀವ್ರ ನಿಗಾವನ್ನ ವಹಿಸಬೇಕು ಅನ್ನುವಂತಹ ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗ್ತಾ ಇದೆ ಸರ್ಕಾರ. ಮುಜರಾಯಿ ಇಲಾಖೆ ದೇಗುಲಗಳಲ್ಲಿ ಭದ್ರತೆಗೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗ್ತಾ ಇದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕೊಠಡಿಯಲ್ಲೇ ಏನು ದುಡ್ಡು ಎಣಿಕೆ ಮಾಡ್ತಾರಲ್ಲ ಅದರ ಲೈವ್ ಸಿಗುತ್ತೆ. ಅವರ ಕೊಠಡಿಯಲ್ಲೇ ಲೈವ್ ಆಗಿ ಎಲ್ಲ ಮಾಹಿತಿಗಳು ಸಿಗುತ್ತೆ. ಅಂದರೆ ದುಡ್ಡು ಎಣಿಕೆ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲವೂ ಪಾರದರ್ಶಕವಾಗಿರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮುಜರಾಯಿ ಇಲಾಖೆಯ ಅಂಡರಲ್ಲಿ ಬರುವಂತಹ ಒಂದು 10 ದೇಗುಲಗಳು ಏನಿದೆ ಆ ದೇಗುಲಗಳಲ್ಲಿ ಎಲ್ಲ ರೀತಿಯ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ. ಯಾವ ದೇಗುಲಗಳು ನೋಡ್ತಾ ಇದ್ದೀವಿ? ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಇರಬಹುದು, ಜೊತೆಗೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇರಬಹುದು, ಚಾಮುಂಡೇಶ್ವರಿ ದೇವಸ್ಥಾನ ಇರಬಹುದು, ಮಲೆ ಮಹದೇಶ್ವರ ಬೆಟ್ಟ ಇರಬಹುದು, ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ, ಇದೆಲ್ಲವೂ ಕೂಡ ಮುಜರಾಯಿ ಇಲಾಖೆಯ ಅಂಡರಲ್ಲಿ ಬರುವಂತಹ ದೇವಸ್ಥಾನಗಳು. ಇಲ್ಲಿ ದೇಣಿಗೆ ಬರುತ್ತೆ, ಕೋಟ್ಯಾಂತರ ರೂಪಾಯಿ ದೇಣಿಗೆ ಬರೋದ್ರಿಂದಾಗಿ ಪಾರದರ್ಶಕವಾಗಿ ಹಣದ ಎಣಿಕೆ ಆಗಬೇಕು. ಈಗ ಆಲ್ರೆಡಿ ರಾಮ ಮಂದಿರದಲ್ಲಿ ಆಗಿರುವಂತಹ ಎಡವಟ್ಟು ಮತ್ತೆ ರಾಜ್ಯದಲ್ಲಿ ಇರುವಂತಹ ದೇಗುಲಗಳ ಮೇಲೂ ಉಂಟಾಗುವ ಸಾಧ್ಯತೆ ಇದೆ. ಇದರಿಂದ ಎಚ್ಚೆತ್ತುಕೊಂಡಿರುವಂತಹ ಸರ್ಕಾರ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಮುಂದಾಗ್ತಾ ಇದೆ. ಹಾಗಾಗಿ ಸಿಸಿಟಿವಿ ಕ್ಯಾಮ್ರಾಗಳನ್ನು ಅಳವಡಿಸಿದೆ. ಎಲ್ಲೆಲ್ಲಿ ಸಿಸಿಟಿವಿ, ನಾರ್ಮಲಿ ಅದು ವರಂಡಾಗಳಲ್ಲಿ ಇದ್ದಂತಹ ಸಿಸಿಟಿವಿ ಕ್ಯಾಮ್ರಾವನ್ನು ಹೊರತುಪಡಿಸಿ ಅಲ್ಲೂ ಇನ್ಕ್ಲೂಡಿಂಗ್ ದೇವಸ್ಥಾನದ ಸುತ್ತಮುತ್ತ ಇರಬಹುದು, ಗರ್ಭಗುಡಿ ಇರಬಹುದು, ಅಥವಾ ಪ್ರಸಾದ ಕೊಡುವಂತಹ ಸ್ಥಳ ಇರಬಹುದು, ಅಲ್ಲೆಲ್ಲವೂ ಕೂಡ ಸಿಸಿಟಿವಿ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಈ ಒಂದು ಮಾಲ್ ಪ್ರಾಕ್ಟೀಸ್ ಅಥವಾ ಈ ದೇಣಿಗೆ ಕೊಟ್ಟಂತಹ ಹಣ ಎಲ್ಲೂ ಕಳ್ಳತನ ಆಗಬಾರದು ಅನ್ನುವಂತಹ ಹಿತದೃಷ್ಟಿಯಿಂದಾಗಿ ಸರ್ಕಾರ ಈ ಕ್ರಮಕ್ಕೆ ಮುಂದಾಗ್ತಾ ಇದೆ. ಆಡಳಿತ ಮಂಡಳಿಯಿಂದ ಪೊಲೀಸರೊಂದಿಗೆ ಸಮನ್ವಯವನ್ನ ಸಾಧಿಸಲಾಗುತ್ತೆ. ನೋಡಿ, ಮುಜರಾಯಿ ದೇಗುಲಗಳ ಕಣ್ಗಾವಲು ಯಾವ ರೀತಿ ಇರುತ್ತೆ ಅಂತ ಹೇಳಿ ರಾಜ್ಯದ ವಿವಿಧ ದೇಗುಲಗಳಲ್ಲಿ ಈಗಾಗಲೇ ನಿಯಮ ಜಾರಿಯಾಗಿದೆ. ಧಾರ್ಮಿಕ ಕೇಂದ್ರಗಳ ಸುರಕ್ಷತೆಗೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗ್ತಾ ಇದೆ. ಈ ಹಗರಣ ಮತ್ತೆ ಮರುಕಳಿಸಬಾರದು. ಹಾಗಾಗಿ ರಾಜ್ಯದಾದ್ಯಂತ ಈ ಕ್ರಮಕ್ಕೆ ಮುಂದಾಗ್ತಿರುವಂಥದ್ದು. ಕರ್ನಾಟಕ ಕೂಡ ಅದೇ ರೀತಿಯಾದಂತಹ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡ್ತಾ ಇದೆ. ನೋಡಿ, ಟಾಪ್ 10 ಮುಜರಾಯಿ ದೇವಾಲಯ 2025-26 ನಾವು ಗಮನಿಸ್ತಾ ಇದ್ದೀವಿ. ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ಆ ಲಿಸ್ಟಲ್ಲಿ ಬರುತ್ತೆ. 167 ಕೋಟಿ ವಾರ್ಷಿಕ ಆದಾಯ ಇದೆ ಅದಕ್ಕೆ. ಇಮ್ಯಾಜಿನ್ ಎಷ್ಟು ಆದಾಯ ಬರ್ತಾ ಇದೆ ಅಂತ ಹೇಳಿದ್ರೆ. ನೆಕ್ಸ್ಟ್ ಬರೋದೇ ಮಲೆ ಮಹದೇಶ್ವರ ಬೆಟ್ಟ, 118 ಕೋಟಿ ವಾರ್ಷಿಕ ಆದಾಯ ಅದರಿಂದ ಬರುತ್ತೆ. ಹಾಗಾಗಿ ಪಾರದರ್ಶಕತೆ ಬೇಕು. ಹಣ ಎಣಿಕೆ ಮಾಡಬೇಕಾದ್ರೆ ಪಾರದರ್ಶಕತೆ ಇರಬೇಕು ಅಂತ ಹೇಳಿ ಸರ್ಕಾರ ನಿರ್ಧಾರ ಮಾಡಿದೆ. ಇನ್ನು ಕೊಲ್ಲೂರು ಮೂಕಾಂಬಿಕಾ ದೇವಾಲಯ ಶಕ್ತಿಪೀಠ 84 ಕೋಟಿ ವಾರ್ಷಿಕ ಆದಾಯವನ್ನು ಪಡೆದುಕೊಳ್ತಾ ಇದೆ. ಸೊ ಇಲ್ಲೂ ಕೂಡ CCTV ಕ್ಯಾಮ್ರಾದ ಕಣ್ಗಾವಲನ್ನು ಹಾಕಲಾಗುತ್ತೆ. ಮೈಸೂರು ಚಾಮುಂಡೇಶ್ವರಿ ದೇವಾಲಯ 80 ಕೋಟಿ ವಾರ್ಷಿಕ ಆದಾಯ ಇಲ್ಲಿಂದ ಬರುತ್ತೆ. ಹಾಗಾಗಿ ಪಾರದರ್ಶಕತೆಯನ್ನು ಕಾಪಾಡ್ಕೋಬೇಕಾಗುತ್ತೆ. ಇಲ್ಲೂ ಕೂಡ ಕಟ್ಟುನಿಟ್ಟಿನ ನಿಯಮಗಳನ್ನು ಫಾಲೋ ಮಾಡಬೇಕಾಗತ್ತೆ. ನೆಕ್ಸ್ಟು ಬರುವಂಥದ್ದೇ ರೇಣುಕಾ ಯಲ್ಲಮ್ಮ, ಸವದತ್ತಿ ರೇಣುಕಾ ಯಲ್ಲಮ್ಮ ದೇವಸ್ಥಾನ 31 ಕೋಟಿ ಆದಾಯ ಬರುತ್ತೆ ವಾರ್ಷಿಕವಾಗಿ. ಇದೆಲ್ಲವೂ ಕೂಡ ಮುಜರಾಯಿ ಇಲಾಖೆಯ ಅಂಡರಲ್ಲಿ ಬರುವಂತಹ ದೇವಾಲಯಗಳು ಗಮನಿಸ್ತಾ ಇದ್ದೀವಿ. ನಂಜನಗೂಡು ಶ್ರೀಕಂಠೇಶ್ವರ ದೇವಾಲಯ ಮೈಸೂರು ಹತ್ರ ಬರುವಂಥದ್ದು 29 ಕೋಟಿ ಆದಾಯ ಇದೆ ವಾರ್ಷಿಕವಾಗಿ. ಇಲ್ಲೂ ಕೂಡ ಕಟ್ಟುನಿಟ್ಟಿನ ಕ್ರಮಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. 10 ದೇವಾಲಯಗಳಲ್ಲಿ ಇದು ಕೂಡ ಸೇರ್ಕೊಳ್ಳುತ್ತೆ. ಚಾಮುಂಡೇಶ್ವರಿ ಸಿದ್ಧಲಿಂಗೇಶ್ವರ ದೇವಾಲಯ ಕೂಡ 27 ಕೋಟಿ ವಾರ್ಷಿಕ ಆದಾಯವನ್ನು ಇಲ್ಲಿ ಪಡೆದುಕೊಳ್ಳಲಾಗ್ತಾ ಇದೆ. ಸೊ ಹಾಗಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಕಟ್ಟುನಿಟ್ಟಿನ ನಿಯಮಗಳನ್ನು ರೂಪಿಸಲಾಗ್ತಾ ಇದೆ. ಹುಲಿಗೆಯಮ್ಮ ದೇವಿ ದೇವಸ್ಥಾನ 19 ಕೋಟಿ ಸಿಗುತ್ತೆ ಇಲ್ಲಿಂದ. ಸೊ ಹಾಗಾಗಿ ಇಲ್ಲೂ ಕೂಡ ಆ ಒಂದು ನಿಯಮ ಏನಿದೆಯಲ್ಲ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಏನು ಮಾಡ್ತಿದ್ದಾರಲ್ಲ, ಇಲ್ಲೂ ಕೂಡ ಅನ್ವಯ ಆಗುತ್ತೆ. ಸೊ ಈ ಎಲ್ಲ ದೇವಸ್ಥಾನಗಳು ಕೂಡ ಈ ಅಂಡರಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕೂಡ ನೋಡಿ, ಇಲ್ಲಿ 18 ಕೋಟಿ ಬರುತ್ತೆ. ಈಗೇನು ಕಟ್ಟುನಿಟ್ಟಿನ ನಿಯಮಗಳನ್ನು ಮಾಡಿದ್ದಾರೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿದ್ದಾರೆ, ಇದೆಲ್ಲವೂ ಕೂಡ ಈ ದೇವಸ್ಥಾನಗಳಿಗೆ ಅನ್ವಯ ಆಗುತ್ತೆ. ಯಾವುದೇ ಕಾರಣಕ್ಕೂ ಬರ್ತಿರುವಂತಹ ದುಡ್ಡು ಪೋಲಾಗದಂತೆ ನೋಡಿಕೊಳ್ಳುವಂಥದ್ದು. ನೆಕ್ಸ್ಟು ಘಾಟಿ ಸುಬ್ರಹ್ಮಣ್ಯ 14 ಕೋಟಿ ಈ ಒಂದು ದೇವಸ್ಥಾನದಿಂದ ವಾರ್ಷಿಕ ಆದಾಯವನ್ನು ಪಡೆದುಕೊಳ್ತಾ ಇರುವಂಥದ್ದು.
ಸುಮಾರು 10 ದೇವಾಲಯಗಳು ಮುಜರಾಯಿ ಇಲಾಖೆಯ ಅಂಡರಲ್ಲಿ ಬರ್ತಿರುವಂತಹ ಇನ್ನೂ ಸಾಕಷ್ಟು ದೇವಾಲಯಗಳಿದೆ. ಮುಖ್ಯವಾಗಿ ಕಂಡು ಬರ್ತಿರುವಂತಹ ದೇವಾಲಯಗಳು. ಇದರಿಂದ ಕೋಟಿಗಟ್ಟಲೆ ಆದಾಯ ಬರ್ತಿರೋದ್ರಿಂದಾಗಿ ಇಲ್ಲಿ ಮುಖ್ಯವಾಗಿ ಪಾರದರ್ಶಕತೆಯನ್ನು ಕಾಪಾಡ್ಕೋಬೇಕಾಗುತ್ತೆ, ಕಟ್ಟುನಿಟ್ಟಿನ ಕ್ರಮವನ್ನು ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಈಗಾಗಿರುವಂತಹ ಅನಾಹುತ ಏನಿದೆಯಲ್ಲ ಮತ್ತೆ ಅದು ಮರುಕಳಿಸಬಾರದು ಅನ್ನುವಂತಹ ಹಿತದೃಷ್ಟಿಯಿಂದಾಗಿ ಈ ಕ್ರಮಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಬಹು ಬೇಗನೆ ಎಚ್ಚೆತ್ತುಕೊಂಡಂತೆ ಕಂಡು ಬರ್ತಾ ಇದೆ. ಬೇರೆ ಬೇರೆ ದೇವಸ್ಥಾನಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಂಡು ಬರ್ತಾ ಇದೆ.